ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಮಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮೃತಿ ಮಾಡಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮ ವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ, ನಿಮಿತ್ತ ಶಿಕ್ಷಕಿಯೆಲ್ಲ ಅಕ್ಕಂದಿರನ್ನ, ಸಮಸ್ತ ಈಶ್ವರಿಯ ಪರಿವಾರವನ್ನ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ಆಲಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ವಿಶೇಷವಾಗಿ ಶಿವತಂದೆ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾದ ವರದಾನವಿದೆ, ಸ್ಲೋಗನ್ ಇದೆ, ಧಾರಣೆಗಳಿದೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಈ ದಿನದ ವರದಾನವಿದೆ: ಮಾಸ್ಟರ್ ಜ್ಞಾನಸಾಗರನಾಗಿ ಅಜ್ಞಾನತೆಯನ್ನು ಸಮಾಪ್ತಿಗೊಳಿಸಿಕೊಳ್ಳುವಂತಹ ಜ್ಞಾನಸ್ವರೂಪ ಯೋಗಯುಕ್ತ ಭವ ಅನ್ನುವ ವರದಾನ ಕೊಟ್ಟಿದ್ದಾರೆ. ಜ್ಞಾನ ಮತ್ತು ಯೋಗ ಇವು ಎರಡೂ ಕೂಡ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಒಂದಿಲ್ಲದೆ ಒಂದು ಪ್ರತ್ಯಕ್ಷವಾಗಲು ಸಾಧ್ಯವಿಲ್ಲ. ಬರೀ ಜ್ಞಾನಿ ಆದ್ರೂ ಉಪಯೋಗ ಇಲ್ಲ, ಅಥವಾ ಬಿನಾ ಜ್ಞಾನ ನಾನು ಯೋಗಿ ಅಂತ ಹೇಳ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅಂದರೆ ಯೋಗಕ್ಕೆ ಯಥಾರ್ಥವಾದ ತಿಳುವಳಿಕೆ, ಅರ್ಥಾರ್ಥ ಜ್ಞಾನ ಬೇಕಾಗಿದೆ. ಆದರೆ ಜ್ಞಾನದ ಪ್ರಾರಬ್ಧವನ್ನು ನಾವು ಯೋಗದ ಮುಖಾಂತರವನ್ನೇ ಪಡೆದುಕೊಳ್ಳಬೇಕಾಗಿದೆ. ಹಾಗಾಗಿ ಯೋಗ ಜ್ಞಾನದ ಒಂದು ಭಾಗ ಅಲ್ಲ, ಯೋಗದ ಒಂದು ಭಾಗ ಜ್ಞಾನ ಅಂತ ಹೇಳಬಹುದು. ಹಾಗಾಗಿ ಜ್ಞಾನಿಗಳಿಗಿಂತ ಯೋಗಿಗಳು ಸದಾ ಶ್ರೇಷ್ಠ. ಜ್ಞಾನಿಗಳು ಅಂತಂದರೆ ಎಲ್ಲ ಯಥಾರ್ಥವಾದ ಸತ್ಯವನ್ನು ತಿಳಿದುಕೊಂಡಿರುವಂಥವರು ಮತ್ತು ಬೇರೆಯವರಿಗೆ ತಿಳಿಸುವಂಥವರು ಆಗಿರಬಹುದು. ಕೆಲವರು ತಿಳ್ಕೊಂಡಿರ್ತಾರೆ, ಆದರೆ ಬೇರೆಯವರಿಗೆ ತಿಳಿಸೋದಿಲ್ಲ, ಅವರು ಜ್ಞಾನಿಗಳೇ. ಆದರೆ ಬರೀ ಜ್ಞಾನಿಗಳಾದರೆ ಉಪಯೋಗಕ್ಕೆ ಬರೋದಿಲ್ಲ. ಅದರಲ್ಲೂ ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಎಲ್ಲರೂ ಜ್ಞಾನಿಗಳೇ. ಹೇಗೆ ಜಗತ್ತಿನಲ್ಲಿರುವ ಎಲ್ಲರಿಗಿಂತಲೂ ಕೂಡ ಇಲ್ಲಿನವರು ಜ್ಞಾನಿಗಳು ಹೇಗೆ ಅಂತಂದರೆ, ಜಗತ್ತಿನಲ್ಲಿರುವಂತಹ ಎಲ್ಲ ಶಾಸ್ತ್ರಗಳ, ವೇದಗಳ, ಉಪನಿಷತ್ತುಗಳ, ಭಗವದ್ಗೀತೆಯ ಎಲ್ಲ ದಾರ್ಶನಿಕರ ಸಾರವನ್ನು ಮತ್ತು ಅದಕ್ಕಿಂತ ಆಳವಾದ ಯಥಾರ್ಥ ಸತ್ಯಗಳನ್ನು ಇಲ್ಲಿ ಸ್ವಯಂ ಸೃಷ್ಟಿಕರ್ತ ಪರಂಪಿತ ಶಿವತಂದೆಯೇ ಬಂದು ಚಿತ್ರ ಸಹಿತವಾಗಿ ಚಿತ್ತಕ್ಕೆ ತಟ್ಟುವಂತೆ ಬಹಳ ಸಲೀಸಾಗಿ ನಮಗೆಲ್ಲ ಹೇಳಿಕೊಟ್ಟಿದ್ದಾರೆ. ಆತ್ಮಜ್ಞಾನವನ್ನು ಪಡೀಲಿಕ್ಕೆ ಹಿಂದಿನ ಕಾಲದಿಂದಲೂ ಕೂಡ ಬಹಳಷ್ಟು ಪರಿಶ್ರಮ ಅನ್ನುವಂಥದ್ದು ಪಡಬೇಕಾಗ್ತಿತ್ತು. ಆತ್ಮಜ್ಞಾನ ಪಡೆಯೋದು ಅದು ಎಲ್ಲರಿಗೂ ಸಾಧ್ಯನೇ ಇಲ್ಲ ಅನ್ನುವ ರೀತಿಯಲ್ಲೇ ಬಿಂಬಿಸಲಾಗಿತ್ತು. ಜೊತೆಗೆ ಆತ್ಮಜ್ಞಾನಿಗಳನ್ನು ಹುಡುಕಬೇಕಾಗಿತ್ತು. ಆ ಆತ್ಮಜ್ಞಾನಿಗಳ ನಿರಂತರ ಸೇವೆಯನ್ನು ಮಾಡಬೇಕಾಗಿತ್ತು. ಅವರ ಆಜ್ಞೆಯನ್ನು ಪಾಲಿಸಬೇಕಾಗಿತ್ತು. ಅವರ ಪರೀಕ್ಷೆಗಳನ್ನು ಎದುರಿಸಬೇಕಾಗಿತ್ತು. ಏನೆಲ್ಲ ಆದ ನಂತರ ಅಲ್ಪ ಸ್ವಲ್ಪ ತಿಳುವಳಿಕೆಗೆ ಒಳೆದಷ್ಟು ಮಾತ್ರ
ಆತ್ಮಜ್ಞಾನವನ್ನು ಪಡಿತಾ ಇದ್ರು. ಅದು ಜೀವನದ ಅತಿಯಾದಂತಹ ಸುದೀರ್ಘ ಪ್ರಯಾಣದ ನಂತರದಲ್ಲಿ. ಅದಕ್ಕೆ ಮನುಷ್ಯನಿಗೂ ಪರಮಾತ್ಮನಿಗೂ ವ್ಯತ್ಯಾಸ ಏನು ಅಂದರೆ ಇದೆ. ಪರಮಾತ್ಮ ಸ್ವಯಂ ಸೃಷ್ಟಿಕರ್ತ ಆಗಿದ್ರು, ಜ್ಞಾನ ಸಾಗರನೇ ಆಗಿದ್ರು, ಸರ್ವಶಕ್ತಿವಂತನೇ ಆಗಿದ್ರು ಕೂಡ ಬಿನಾ ಕಂಡೀಷನ್, ಯಾವುದೊಂದು ಕಂಡೀಷನ್ ಇಲ್ಲದೆ, ಯಾವುದೊಂದು ಕಷ್ಟ ಇಲ್ಲದೆ, ಯಾವುದೊಂದು ಪರೀಕ್ಷೆಗಳಿಲ್ಲದೆ, ಯಾವುದೊಂದು ನಿರೀಕ್ಷೆಗಳಿಲ್ಲದೆ ಇದ್ದದ್ದನ್ನ ಇದ್ದಂಗೆ ಸತ್ಯಂ ಶಿವಂ ಸುಂದರಂ, ಸತ್ಯವಾಗಿರ್ತಕ್ಕಂಥ ಶಿವನು ಸತ್ಯ ಜ್ಞಾನವನ್ನ ಬಹಳ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿಯೇ ಎಲ್ಲ ದೇವಾತ್ಮರಿಗಿಂತ, ಧರ್ಮಾತ್ಮರಿಗಿಂತ, ಮಹಾತ್ಮರಿಗಿಂತ, ಸಂತರಿಗಿಂತ, ಶರಣರಿಗಿಂತ, ಸರ್ವರಿಗಿಂತಲೂ ಪರಮಶ್ರೇಷ್ಠ ಆಗ್ತಾರೆ ಯಾರು? ಪರಮಶಿವ. ಯಾರೊಬ್ಬರಿಗೂ ಕೂಡ ಏನನ್ನೂ ನಿರೀಕ್ಷೆ ಮಾಡದೆ ಡೈರೆಕ್ಟ್ ಆಗಿ ಆತ್ಮಜ್ಞಾನವನ್ನ, ಪರಮಾತ್ಮ ಜ್ಞಾನವನ್ನ, ಪರಮಧಾಮ ಜ್ಞಾನವನ್ನ, ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ, 4-5 ಯುಗಗಳ ಜ್ಞಾನವನ್ನ, ಸಮಯದ ಜ್ಞಾನವನ್ನ, ಸೃಷ್ಟಿಯ ನಿಯಮದ ಜ್ಞಾನವನ್ನ ನಮಗೆಲ್ಲರಿಗೂ ಕೂಡ ಉಚಿತವಾಗಿ ಧಾರೆ ಎರೆದಿದ್ದಾರೆ. ಇಲ್ಲಿ ಬಂದು ಯಾರೇ 7 ದಿನದ ಕೋರ್ಸ್ ಅನ್ನು ತೆಗೆದುಕೊಂಡ್ರೆ ಸಾಕು, ಅವರಿಗೆ ಆತ್ಮಜ್ಞಾನ, ಪರಮಾತ್ಮ ಜ್ಞಾನ, 3 ಲೋಕದ ಜ್ಞಾನ, 4 ಯುಗಗಳ ಜ್ಞಾನ, ಸಮಯ ಜ್ಞಾನ ಅನ್ನುವಂಥದ್ದು ಬಹಳ ಸಲೀಸಾಗಿ, ಸಹಜವಾಗಿ ಎಂಥ ಮುಗ್ಧರಿಗೂ ಅರ್ಥ ಆಗತ್ತೆ. ಅವರ ಮುಂದೆ ಎಂಥ ವೇದ ಪಂಡಿತರಿದ್ದರೂ ಕೂಡ, ಎಂಥ ಶಾಸ್ತ್ರದ ವಾಗ್ಮಿಗಳಿದ್ರೂ ಕೂಡ ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇವರಿಗೆ ಆಗಿರೋದಿಲ್ಲ. ಅಷ್ಟು ಸಲೀಸಾಗಿ ಇಲ್ಲಿನ ಮಾತೆಯರು ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇಲ್ಲಿ ಜ್ಞಾನಿಗಳಾಗೋದು ಬಹಳ ಸುಲಭ. ಇಲ್ಲಿ ಯಾವ ಜನ್ಮಾಂತರಗಳಿಂದ ಒಂದೊಂದು ಜನ್ಮವನ್ನೇ ಸವಿಸಿಕೊಂಡು ಆತ್ಮಜ್ಞಾನಕ್ಕಾಗಿ, ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ಪರದಾಡ್ತಾ ಬಂದಿದ್ವಿ, ಆ ಎಲ್ಲ ಕಷ್ಟ ಕೋಟಲೆಗಳನ್ನ ನೋಡಿ ಪರಮಾತ್ಮ ದಯಾಸಾಗರ, ಕರುಣಾಸಾಗರ, ಕೃಪಾಸಾಗರನಾಗಿ ನಮ್ಮೆಲ್ಲರ ಮೇಲೆ ಕೃಪೆ ತೋರಿ ಡೈರೆಕ್ಟ್ ಯಥಾರ್ಥ ಜ್ಞಾನವನ್ನ ಸಲೀಸಾಗಿ ಹೇಳಿಬಿಟ್ಟಿದ್ದಾರೆ. ಬಿನಾ ಪರಿಶ್ರಮ, ನಮ್ದು ಯಾವುದು ಪರಿಶ್ರಮನೇ ಇಲ್ಲ. ಇಲ್ಲಿ ನಮ್ಮನ್ನ ಹುಡುಕಿಕೊಂಡು ಬಂದು, ನಾವಿದ್ದ ಜಾಗದಲ್ಲಿಯೇ ಬಂದು, ನಮಗರ್ಥ ಆಗುವ ಭಾಷೆಯಲ್ಲಿ ನಮಗೆ ಡೈರೆಕ್ಟ್ ಆಗಿ ಜ್ಞಾನವನ್ನು ಕೊಟ್ಟಿರೋದ್ರಿಂದ ಇಲ್ಲಿ ಜ್ಞಾನಕ್ಕೆ ಕೊರತೆ ಸಾಧ್ಯನೇ ಇಲ್ಲ. ಯಾರ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾನಿಲಯದ ಸಂಪರ್ಕದಲ್ಲಿದ್ದಾರೋ ಅವರಿಗೆ ಜ್ಞಾನಕ್ಕೆ ಕೊರತೆ ಇರೋದಿಲ್ಲ. ಜಗತ್ತಿನ ಯಾವುದೇ ಮೂಲೆಯಲ್ಲಿ ಹೋದ್ರೂ ಕೂಡ ಒಬ್ಬ ಬ್ರಹ್ಮಕುಮಾರ್, ಒಬ್ಬ ಬ್ರಹ್ಮಕುಮಾರಿ, ಒಬ್ಬ ಮಾತೆ ಯಾರೇ ಇದ್ರೂ ಕೂಡ ಅವರು ಕೋರ್ಸನ್ನು ತೆಗೆದುಕೊಂಡು ಈ ಮಾರ್ಗದಲ್ಲಿ ನಡೀತಾ ಇದ್ದಾರೆ ಅಂದರೆ ಅವ್ರ ಮುಂದೆ ಎಲ್ಲ ಶಾಸ್ತ್ರಗಳು ಸೋತು ಶರಣಾಗ್ತವೆ. ಯಾಕಂದರೆ ಅಲ್ಲಿ ಇರುವ ಆತ ಜ್ಞಾನ ಸಾಗರನಿಂದ ಅವರು ಪಡಿತಾ ಇದ್ದಾರೆ ಜ್ಞಾನವನ್ನು. ಸಾಮಾನ್ಯ ಮನುಷ್ಯಾತ್ಮರಿಂದ, ದೇವಾತ್ಮರಿಂದ, ಧರ್ಮಾತ್ಮರಿಂದ ಪಡಿತಾ ಇಲ್ಲ, ಅವರು ಸ್ವಯಂ ಪರಮಾತ್ಮನಿಂದ ಜ್ಞಾನ ಪಡಿತಾ ಇದ್ದಾರೆ. ಈ ಸತ್ಯ ಜಗತ್ತಿನವರಿಗೆ ಗೊತ್ತಿಲ್ಲದೆ ಇರೋದರಿಂದ, ಆದರೆ ಇನ್ನೂ ಕೂಡ ಸುಮ್ಮನೆ ತಮಗೆ ತಿಳಿದಂಥ ತಮ್ಮ ಮೂಗಿನ ನೇರಕ್ಕೆ ತಾವು ಮಾತಾಡಿಕೊಂಡು ತಾವು ತಿಳ್ಕೊಂಡಿದ್ದೆ ಸತ್ಯ ಅನ್ಕೊಳ್ಳುವ ಭ್ರಮೆಯಲ್ಲಿ ಇದ್ದಾರಷ್ಟೇ. ಹಾಗಾಗಿಯೇ ಬ್ರಹ್ಮಕುಮಾರಿಸಲ್ಲಿ ನಾವು ಬಂದ ಮೇಲೆ ಸುಮ್ಮನಾಗಬೇಕು, ಸುಮ್ಮನಿರಬೇಕು ಶರಣಾದ ಮೇಲೆ, ಸುಮ್ಮನಿರಬೇಕು ಶಿವನಾದ ಮೇಲೆ, ಸುಮ್ಮನಿರಬೇಕು ಶರಣಾದ ಮೇಲೆ. ಒಂದು ಹಾಡು ಸುಮ್ಮನೆ ಕೇಳ್ತಾ ಇದ್ದೆ ನಾನು. ಇದು ಇವಾಗ ನಮಗೆ ಅಪ್ಲೈ ಆಗುತ್ತೆ. ಸುಮ್ಮನಿರಬೇಕು ಶರಣಾದ ಮೇಲೆ. ಯಾರಿಗೆ? ಸ್ವಯಂ ಶಿವನಿಗೆ ನಾವು ಶರಣಾದ ಮೇಲೆ, ಶಿವಸ್ವರೂಪಿಗಳೇ ನಾವು ಅಂತ ತಿಳಿದ ಮೇಲೆ ಸುಮ್ಮನಿರಬೇಕು. ಜಗತ್ತಿನವ್ರು ಏನು ತಿಳ್ಕೊಂಡಿದ್ದಾರೆ? ತಿಳ್ಕೊಂಡಿರೋದು ಅಲ್ಪ ಸ್ವಲ್ಪವನ್ನು ತಿಳಿದು ಎಲ್ಲವನ್ನ ಬಲ್ಲು ಬಿಟ್ಟೆವು, ಎಲ್ಲವನ್ನ ತಿಳಿದು ಬಿಟ್ಟಿದ್ದೇವೆ, ನಾವು ಪರಮ ಜ್ಞಾನಿಗಳು ಅನ್ನೋ ಭ್ರಮೆಯಲ್ಲಿ ಅವರು ಬದುಕ್ತಾ ಇದ್ದಾರೆ.
ತಮ್ಮ ತಮ್ಮ ಸಿದ್ಧಾಂತಗಳನ್ನು ಮಂಡಿಸುವ ಗದ್ದಲದಲ್ಲಿ ಮುಳುಗಿ ಹೋಗಿದ್ದಾರೆ. ತಮ್ಮ ತಮ್ಮ ಗುರುಗಳನ್ನು ಪ್ರತ್ಯಕ್ಷ ಮಾಡೋದರಲ್ಲೇ ಮುಳುಗಿಬಿಟ್ಟಿದ್ದಾರೆ. ತಮ್ಮ ತಮ್ಮ ಧ್ವನಿಯನ್ನು ಎತ್ತರಿಸುವುದರಲ್ಲೇ ಸಮಯವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ. ಆದರೆ ನಾವು ಸೈಲೆಂಟ್ ಆಗಿದ್ದುಕೊಂಡು ಶಾಂತಿ ಸಾಗರ ತಂದೆಯಿಂದ ಶಾಂತಿ ಧಾಮದ ಸ್ಮೃತಿಯಲ್ಲಿ ಶಾಂತವಾಗಿ ಎಲ್ಲ ಜ್ಞಾನವನ್ನು ಪಡೆದು ಶಾಂತಿಯಲ್ಲಿ ಬಂದಿದ್ದೇವೆ. ಅದಕ್ಕೆ ನಮಗೆ ಇದು ಸೂಟೇಬಲ್. ಸುಮ್ಮನಿರಬೇಕು ಶರಣಾದ ಮೇಲೆ, ಸೈಲೆನ್ಸ್. ಅದಕ್ಕೆ ಜ್ಞಾನಿ ಯಾವತ್ತೂ ಕೂಡ ಪ್ರಸನ್ನ ಚಿತ್ತ ಆಗಿರ್ತಾರಂತ, ಪ್ರಶ್ನೆ ಚಿತ್ತ ಆಗಿರೋದಿಲ್ಲ. ಪ್ರಶ್ನೆ ಇದ್ರೆ ಆತನಲ್ಲಿ ಪ್ರಸನ್ನತೆ ಇರೋದಿಲ್ಲ. ಪ್ರಸನ್ನತೆ ಇಲ್ಲ ಅಂದರೆ ಅವರ ಹತ್ರ ಪ್ರಶ್ನೆಗಳಿದೆ. ಪ್ರಶ್ನೆಗಳಿದೆ ಅಂದರೆ ಅವರಿನ್ನೂ ಜ್ಞಾನಿ ಆಗಿಲ್ಲ. ಹಾಗಾಗಿ ಇವತ್ತು ನೀವು ಜ್ಞಾನ ಸಾಗರರಾಗಿದ್ದೀರಿ. ಮಾಸ್ಟರ್ ಸ್ವಯಂ ಪರಮಾತ್ಮ ಜ್ಞಾನ ಸಾಗರನಲ್ಲಿ ಏನಿದೆಯೋ ಅದೆಲ್ಲವನ್ನ ತಿಳಿದು ಈಗ ಮಾಸ್ಟರ್ ಜ್ಞಾನ ಸಾಗರರಾಗ್ಬಿಟ್ಟಿದ್ದೀರಿ. ಅದಕ್ಕೆ ನಿಮ್ಮಲ್ಲಿರುವ ಅಜ್ಞಾನತೆಯನ್ನು ಸಮಾಪ್ತಿಗೊಳಿಸಿಕೊಳ್ಳುವಂತಹ ಜ್ಞಾನ ಸ್ವರೂಪ ಯೋಗಯುಕ್ತ ಭವ ಅಂತ ವರದಾನ ಕೊಟ್ಟಿದ್ದಾರೆ. ನಮ್ಮಲ್ಲಿರುವ ಅಜ್ಞಾನತೆಗಳೇನಿತ್ತು? ಬಹಳ ಅಜ್ಞಾನ. ಕೆಲವೊಂದಿಷ್ಟು ಎಲ್ಲ ಶಾಸ್ತ್ರ ತಿಳ್ಕೊಂಡವರಲ್ಲಿಯೂ ಕೂಡ ನಮ್ಮಲ್ಲಿಯೂ ಏನು ವ್ಯತ್ಯಾಸ ಇದೆ? ಕೆಲವೊಂದು ವ್ಯತ್ಯಾಸಗಳು, ಕೆಲವೊಂದು ಅಜ್ಞಾನತೆಗಳು ಉಳ್ಕೊಂಡಿತ್ತು ನಮಗೆ. ಏನೆಲ್ಲ ನಾವು ಓದಿದ್ವಿ, ಕೇಳಿದ್ವಿ, ಮಾಡಿದ್ವಿ ಭಕ್ತಿ ಮಾರ್ಗದಲ್ಲಿ ಅಂದ್ರೂ ಕೆಲವೊಂದು ಸತ್ಯಗಳನ್ನು ಅರಿಯದೆ ನಾವು ನಮ್ಮನ್ನ ಪಾಪ ಪ್ರಜ್ಞೆಯಲ್ಲಿ ಇಟ್ಟುಕೊಂಡಿದ್ವಿ, ಅಜ್ಞಾನತೆಯಲ್ಲಿ ಇಟ್ಟುಕೊಂಡಿದ್ವಿ. ಯಾವುದು? ಅದರಲ್ಲಿ ಮೊಟ್ಟ ಮೊದಲನೆಯದು ಸಾವಿನ ಭಯ ಇತ್ತು ನಮ್ಮೆಲ್ಲರಿಗೂ. ಶರೀರದ ಭಯ ಇತ್ತು ನಮ್ಮೆಲ್ಲರಿಗೂ. ನಾನು ಸಾವಿಲ್ಲದ, ಕೇಡಿಲ್ಲದ ಚೆಲುವ ನಾನು ಅಂತ ಅಕ್ಕ ಮಹಾದೇವಿ ಹೇಳಿದ ಹಾಗೆ, ಮರಣವೇ ಮಹಾನವಮಿ ಶಿವಶರಣರಿಗೆ ಅಂತ ಬಸವಾದಿ ಶಿವಶರಣರು ಹೇಳಿದ ಹಾಗೆ, ಆತ್ಮಜ್ಞಾನ ಇದ್ರೂ ಕೂಡ ದೇಹಾಭಿಮಾನ ಬಿಡದ ಕಾರಣ ನಮಗೆಲ್ಲರಿಗೂ ಸಾವಿನ ಭಯ ಕಟ್ಟಿ ಕಾಡ್ತಾ ಇತ್ತು. ಆ ಅಜ್ಞಾನತೆ ಇತ್ತು. ಆದರೆ ಈಗ ನಾನೊಂದು ಚೈತನ್ಯ ಜ್ಯೋತಿಯಾಗಿದ್ದೇನೆ, ಆತ್ಮನಾಗಿದ್ದೇನೆ, ಅವಿನಾಶಿಯಾಗಿದ್ದೇನೆ, ನಾನು ಅಕಾಲನಾಗಿದ್ದೇನೆ, ಯಾವುದೇ ಕಾಲಕ್ಕೆ ವಶವಾಗುವುದಿಲ್ಲ ನಾನು ಅನ್ನುವಂಥ ಸತ್ಯ ಗೊತ್ತಾದ ಮೇಲೆ ಈ ಸಾವಿನ ಭಯದಿಂದ, ಈ ಅಜ್ಞಾನತೆಯ ಭ್ರಮೆಯಿಂದ ಹೊರಗಡೆ ಬಂದಿದ್ದೇನೆ, ಜ್ಞಾನ ಸ್ವರೂಪನಾಗಿದ್ದೇನೆ. ಮತ್ತೆ ಮುಂದುವರೆದು ನೋಡಿದ್ರೆ, ನಾನು ಮನುಷ್ಯ, ಈ ಜನ್ಮವನ್ನು ಪಡಿಲಿಕ್ಕೆ ದುರ್ಲಭ ಇದು ಅಂತ ಹೇಳಿಬಿಟ್ಟಿದ್ರು. ಮಾನವ ಜನ್ಮ ದುರ್ಲಭ ಅಂತ ಹೇಳಿಬಿಟ್ಟಿದ್ರು. ಮನುಷ್ಯನಾಗಿ ಹುಟ್ಟಬೇಕು ಅಂದರೆ ಎಷ್ಟೋ ಯೋನಿಗಳನ್ನು ದಾಟಿ ಬರಬೇಕು. ಪ್ರಾಣಿಯಾಗಿ, ಪಕ್ಷಿಯಾಗಿ, ಕ್ರಿಮಿಗಳಾಗಿ, ಕೀಟಗಳಾಗಿ, ಅಂಡಜ, ಪಿಂಡಜ, ಸ್ವೇದಜ, ಏನೆಲ್ಲ ಯೋನಿ ರಾಶಿಗಳನ್ನು ದಾಟಿಕೊಂಡು ಬಂದ ಬಳಿಕ ಮನುಷ್ಯ ಜನ್ಮ ಸಿಗ್ತಾ ಇತ್ತು ಅಂತ ಹೇಳ್ತಾ ಇದ್ರು. ನಾವು ಕೂಡ ತಲೆ ಹಾಕ್ಕೊಂಡೇ ಬಂದಿದ್ವಿ. ನಮಗೆ ಬೇರೆ ದಾರಿನೇ ಇಲ್ಲ. ಯಾರೊಬ್ಬರ ಜ್ಞಾನಿಗಳಂತ ಅನ್ಕೊಂಡಿರ್ತೀವಿ, ಯಾರನ್ನ ಋಷಿ ಮುನಿಗಳು, ಶ್ರೇಷ್ಠರು, ಗುರುಗಳು ಅಂತ ಅನ್ಕೊಂಡಿರ್ತೀವಿ. ಅವರು ಹೇಳೋದನ್ನ ಕೇಳೋದು ಬಿಟ್ಟರೆ ಬೇರೆ ಯಾವುದೇ ಮಾರ್ಗ ಅನ್ಯ ಇರಲಿಲ್ಲ ನಮಗೆ. ಹಾಗಾಗಿ ಸಿಕ್ಕವರು ಬಂದು ಸಿಕ್ಕಂಗ ಸಿದ್ಧಾಂತಗಳನ್ನು ಮಂಡಿಸಿದ್ರು ಎಲ್ಲವನ್ನ ಕೇಳದಂತೆ ಇದ್ವಿ. ನಮಗೆ ಗತಿ ಇಲ್ಲ, ಅವರಿಗೆ ನೆಲೆ ಇಲ್ಲ. ಅವರು ಬಂದು ಒಂದು ಹೇಳು, ಇವರು ಬಂದು ಒಂದು ಹೇಳು, ಯಾರ ಬಾಯಿಗೆ ಬಂದಂಗೆ ಏನು ತಿಳ್ದಂಗೆ ಒಳದಂಗೆ ಹೇಳಿ ಹೋಗಿದ್ರು. ಇಲ್ಲಿಯ ತನಕ ಅಷ್ಟೇ ನಮಗೂ ಸತ್ಯ ಗೊತ್ತಾಗಿತ್ತು. ಹಾಗಾಗಿ ನಾವು ತಲೆ ಹಾಕಿ ಏನು ಅನ್ಕೊಂಡಿದ್ವಿ, ಹೌದು ಮನುಷ್ಯ ಜನ್ಮ ಸಿಗುವುದು ದುರ್ಲಭ, ಮತ್ತೆದ್ದೋ ಪ್ರಾಣಿಗಳಾಗಿ, ಪಕ್ಷಿಗಳಾಗಿ ಹುಟ್ಟಿ ಬರಬೇಕಾಗತ್ತೆ ಎನ್ನುವಂಥ ಅಜ್ಞಾನತೆ ನಮ್ಮಲ್ಲಿ ಇತ್ತು. ಆದರೆ ಸ್ವಯಂ ಜ್ಞಾನ ಸ್ವರೂಪ ಪರಮಾತ್ಮ ಬಂದ ಮೇಲೆ ನಮಗೀಗ ಆ ಅಜ್ಞಾನತೆ ಇಲ್ಲ. ಮನುಷ್ಯ
ಮನುಷ್ಯನಾಗಿಯೇ ಹುಟ್ಟುತ್ತಾನೆ. ಎಷ್ಟೇ ಸಲಿ ಸತ್ತು ಮತ್ತೆ ಹುಟ್ಟಿದ್ರೂ ಕೂಡ ಮನುಷ್ಯ ಮತ್ತೆ ಅನ್ಯ ಜಾತಿಯ ಯಾವುದೇ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳಾಗಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಮಗು ಮನುಷ್ಯನ ಆತ್ಮ ಮತ್ತೆ ಮನುಷ್ಯ ಜನ್ಮವನ್ನೇ ಪಡೆಯುತ್ತೆ ಅನ್ನುವಂಥ ಸತ್ಯವನ್ನ ಸತ್ಯಂ ಶಿವಂ ಸುಂದರಂ ಪರಂಪಿತ ಪರಮಾತ್ಮ ಬಂದು ಹೇಳಿದ ಮೇಲೆ ನಾವು ಪ್ರಸನ್ನ ಚಿತ್ತರಾಗಿದ್ದೇವೆ. ಇದು ಅತ್ಯಂತ ಸುಖವನ್ನು ಖುಷಿಯನ್ನು ಕೊಡುವಂಥ ವಿಚಾರವಾಗಿದೆ. ಹಾಗಂತ ಪ್ರಾಣಿಗಳು ಪಕ್ಷಿಗಳು ಕ್ರಿಮಿ ಕೀಟಗಳು ಕಡಿಮೆ ತುಚ್ಛ ಅಂತಲ್ಲ, ಅವ್ರು ಹೇಳಿದ್ರ ಹಾಗೆ. ಯಾಕಂದ್ರೆ ಮಾನವ ಜನ್ಮ ದುರ್ಲಭ ಅಂದ್ರೆ ಮತ್ತೆ ಮಾನವ ಜನ್ಮ ಶ್ರೇಷ್ಠ ಅಂತ ಹೇಳಿ ಉಳಿದದ್ದೆಲ್ಲ ಕನಿಷ್ಠ ಅಂತ ಹೇಳಿದ್ರು. ಆದರೆ ಇಲ್ಲಿ ನಮಗೆ ಕನಿಷ್ಠ ಶ್ರೇಷ್ಠ ಭಾವ ಇಲ್ಲ, ಎಲ್ಲವೂ ಸರ್ವ ಸಮಾನ. ಆದರೆ ಸತ್ಯ ಮುಖ್ಯ ಆಗಿತ್ತು. ನಾವು ಮನುಷ್ಯ ಆತ್ಮರು ಮನುಷ್ಯರಾಗಿಯೇ ಹುಟ್ಟುತ್ತೇವೆ, ಮತ್ತೇನು ಆಗಿ ಹುಟ್ಟುವುದಿಲ್ಲ ಅನ್ನುವಂಥ ಸತ್ಯ ತಿಳ್ಕೊಂಡಿದ್ದೀವಿ. ಅದರ ಜೊತೆಗೆ ಎಲ್ಲ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳಿಗೂ ಕೂಡ ಸಮಾನವಾದ ಬದುಕುವ ಹಕ್ಕು ಇದೆ. ಇದರಲ್ಲಿ ಮಾನವ ಶ್ರೇಷ್ಠ ಅಂತ ಏನೂ ಇಲ್ಲ. ಸೃಷ್ಟಿಯಲ್ಲಿ ಬಾನಿನಲ್ಲಿ ಯಾವ ನಕ್ಷತ್ರ ಶ್ರೇಷ್ಠ ಯಾವುದು ಕನಿಷ್ಠ ಅನ್ನೋದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೇಗೋ ಎಲ್ಲವೂ ಕೂಡ ಈ ಸೃಷ್ಟಿಯ ಸೌಂದರ್ಯದಲ್ಲಿ, ಈ ಸೃಷ್ಟಿಯಲ್ಲಿ ಈ ವೃಕ್ಷ ಶ್ರೇಷ್ಠ ಇದು ಕನಿಷ್ಠ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಹೇಗೋ ಅದೇ ಥರದಲ್ಲಿ ಸೃಷ್ಟಿಯ ನಾಟಕದಲ್ಲಿ ಎಲ್ಲ ಆತ್ಮರಿಗೂ ಪಾತ್ರದ ಅವಕಾಶ ಇರೋದ್ರಿಂದ ಎಲ್ಲ ಪಾತ್ರಗಳು ಕೂಡ ಶ್ರೇಷ್ಠ ಆಗಿರೋದ್ರಿಂದ ಆ ಎಲ್ಲರ ಪಾತ್ರಗಳಿಂದ ಒಂದು ನಾಟಕ ಸಂಪನ್ನ ಆಗಿರೋದ್ರಿಂದ ಇಲ್ಲಿ ಮನುಷ್ಯ ಮಾತ್ರನೇ ಶ್ರೇಷ್ಠ, ಉಳಿದದ್ದು ಕನಿಷ್ಠ ಅನ್ನೋದಲ್ಲ. ಆದರೆ ಮನುಷ್ಯನಾಗಿಯೇ ಹುಟ್ಟುತ್ತಾನೆ ಎನ್ನುವಂಥ ಸತ್ಯವನ್ನು ನಾವು ತಿಳ್ಕೊಂಡಿದ್ದೇವೆ. ಈಗ ಈ ಅಜ್ಞಾನತೆಯಿಂದ ನಾವು ಹೊರಗಡೆ ಬಂದು ಜ್ಞಾನ ಸ್ವರೂಪರಾಗಿದ್ದೇವೆ. ಮೊದಲನೇದು, ನನಗೆ ಸಾವಿಲ್ಲ, ನಾನು ಅವಿನಾಶಿ, ನಾನು ಬೆಂಕಿಗೆ ಎದುರುವವನಲ್ಲ, ನಾನು ಗಾಳಿಗೆ ಎದುರುವವನಲ್ಲ, ನಾನು ನೀರಿಗೆ ಎದುರುವವನಲ್ಲ, ನಾನು ಯಾವುದೇ ಚಂಡಮಾರುತಕ್ಕೆ ಎದುರುವವನಲ್ಲ, ನಾನು ಭೂಮಿ ಬಿರಿದ್ರೂ ಕೂಡ ನಾನು ಎದುರುವವನಲ್ಲ, ಭೂಕಂಪಕ್ಕೂ ಎದುರುವವನಲ್ಲ ನಾನು. ಯಾಕಂದರೆ ನನ್ನನ್ನು ಯಾರೂ ಕೂಡ ಮುಟ್ಟಲು ಸಾಧ್ಯ ಇಲ್ಲ, ಬಂಧಿಸಲು ಸಾಧ್ಯ ಇಲ್ಲ, ನನ್ನನ್ನು ಯಾವುದೇ ಕಾರಣಕ್ಕೂ ಸ್ಪರ್ಶಿಸಲು ಕೂಡ ಯಾರಿಗೂ ಸಾಧ್ಯ ಇಲ್ಲ. ಅಷ್ಟು ಅತಿಯಾದ ಸೂಕ್ಷ್ಮವಾದಂಥ ಶಕ್ತಿ ನಾನು ಆಗಿದ್ದೇನೆ, ನಾನು ಚೈತನ್ಯ ಜ್ಯೋತಿ ಆತ್ಮನಾಗಿದ್ದೇನೆ ಅನ್ನುವಂಥ ಸತ್ಯ ತಿಳಿದಿತ್ತು. ಎರಡನೇದು, ಮನುಷ್ಯನಾಗಿಯೇ ಹುಟ್ಟುತ್ತೇನೆ, ಮತ್ತೇನು ಆಗಿ ಹುಟ್ಟೋದಿಲ್ಲ ಅನ್ನುವಂಥ ಸತ್ಯ ಸ್ವರೂಪದಲ್ಲಿ ಈಗ ನಾನು ಬಂದಾಗಿದೆ. ಮತ್ತೆ ನಾವೆಲ್ಲರೂ ನಮ್ಮನ್ನ ಪಾಪಿಗಳು, ನೀಚರು, ಇಂಥವರು ಅಂಥವರು, ಚಾಂಡಾಲರು ಏನೆಲ್ಲ ನಾವು ಅಂದ್ಕೊಂಡಿದ್ವಿ. ಆದರೆ ಪರಮಾತ್ಮ ಹೇಳ್ತಾರೆ, ಮಕ್ಕಳೇ, ನೀವು ಯಾಕೆ ಆಗ್ತೀರಿ ಪಾಪಿಗಳು, ನೀವ್ಯಾಕೆ ಆಗ್ತೀರಿ ಚಾಂಡಾಲರು, ನೀವ್ಯಾಕೆ ಆಗ್ತೀರಿ ಅಧರ್ಮಿಗಳು? ನೀವೆಲ್ಲರೂ ಕೂಡ ಚೈತನ್ಯ ಜ್ಯೋತಿಗಳು, ಶಿವ ಸ್ವರೂಪರು, ಶಿವ ಸಂತಾನರು, ಪರಮಧಾಮ ನಿವಾಸಿಗಳು, ಪರಮ ಪವಿತ್ರ ಆತ್ಮರು. ನೀವೆಲ್ಲ ಪಾತ್ರ ಮಾಡಲಿಕ್ಕೆ ಬಂದವರು ಹೊರತಾಗಿ ನೀವ್ಯಾರು ಪಾಪ ಮಾಡಲಿಕ್ಕೆ ಬಂದವರಲ್ಲ ಮಕ್ಕಳೇ. ನಿಮ್ಮ ಪಾಪ ಪ್ರಜ್ಞೆಯಿಂದ ಹೊರಗಡೆ ಬನ್ನಿ, ನಿಮ್ಮ ಪಾಪವನ್ನೆಲ್ಲ ನನಗೆ ಕೊಟ್ಟು ಬಿಡಿ ಅಂತ ಹೇಳ್ತಾರೆ. ಅಂದರೆ ಯಾರು ಇಲ್ಲಿ ಪುಕ್ಷಟೆ ಪಾಪವನ್ನು ತೆಗೆದುಕೊಂಡು ಏನೂ ಮಾಡಬೇಕಾಗಿಲ್ಲ, ಪರಮಾತ್ಮನೂ ತಗೊಳ್ಳೋದಿಲ್ಲ. ಯಾಕಂದರೆ ಅವರಿಗೆ ಗೊತ್ತು, ನಾವು ಯಾರೂ ಏನೂ ಕೂಡ ಪಾಪವನ್ನು ಮಾಡಿಲ್ಲ. ಪಾಪ ಪುಣ್ಯದ ನಾಟಕ ಇದು ಅಷ್ಟೇ. ಪಾತ್ರದಲ್ಲಿ ಪಾಪ ಮತ್ತು ಪುಣ್ಯದ ಸ್ಕ್ರಿಪ್ಟ್ ಅನುಸಾರ ಮಾಡಿದೆ ಆತ್ಮನೇ ಹೊರತಾಗಿ ಆತ್ಮ ತನ್ನಿಚ್ಛೆಗೋಸ್ಕರ ಇಲ್ಲಿ ಏನನ್ನು ಮಾಡಿಲ್ಲ ಅನ್ನುವಂಥ ಸತ್ಯ ಅರಿತಿದ್ದೇವೆ. ಹಾಗಾಗಿ ನಾನು ಪಾಪದ ಭಯದಿಂದನೂ ಕೂಡ ಈಗ ಮುಕ್ತನಾಗಿ ನಾನು ಸದಾ ಪುಣ್ಯ ಆತ್ಮನಾಗಿದ್ದೇನೆ, ಸದಾ ಪವಿತ್ರ ಆತ್ಮನಾಗಿದ್ದೇನೆ, ಸದಾ ಚೈತನ್ಯಾತ್ಮನಾಗಿದ್ದೇನೆ. ನಾನು ಪಾಪಿಯಲ್ಲ, ನಾನು ನೀಚನಲ್ಲ, ನಾನು ಚಾಂಡಾಲನಲ್ಲ, ನಾನು ಮತ್ತೊಂದಲ್ಲ, ನಾನು ಏನೂ ಅಲ್ಲ, ನಾನು ಸದಾ ಪರಂ ಪವಿತ್ರ ಪಾತ್ರಧಾರಿ ಆತ್ಮ. ಆಕ್ಟ್ ಮಾಡಲಿಕ್ಕೆ ಬಂದವನು ನಾನಿಲ್ಲಿ, ಪಾತ್ರ ಮಾಡಲಿಕ್ಕೆ ಬಂದವನು, ಪಾಪ ಮಾಡಲಿಕ್ಕೆ ಅಲ್ಲ ಎನ್ನುವ ಈ ಸತ್ಯಜ್ಞಾನ ಸ್ವರೂಪದಲ್ಲಿ ಈಗ ನಾವು ಬಂದಿರೋದ್ರಿಂದ ನಮಗೆ ಯಾವುದೇ ಪಾಪ ಪ್ರಜ್ಞೆ ಅನ್ನೋದಿಲ್ಲ. ಪಾಪಿ ನೀಚ ಅನ್ನುವಂತಹ ಕಡಿಮೆ ಬಲಹೀನತೆಯ ಸ್ಮೃತಿಗಳು ನಮಗೀಗ ಇಲ್ಲ. ನಮ್ಮ ಸ್ವಮಾನಗಳೇ ಬೇರೆ ಇದೆ. ನಾನು ಶಾಂತ ಸ್ವರೂಪಾತ್ಮ, ನಾನು ಪವಿತ್ರ ಸ್ವರೂಪಾತ್ಮ,
ನಾನು ಜ್ಞಾನ ಸ್ವರೂಪಾತ್ಮ, ನಾನು ಆನಂದ ಸ್ವರೂಪಾತ್ಮ, ನಾನು ಶಕ್ತಿ ಸ್ವರೂಪಾತ್ಮ, ನಾನು ಪ್ರೇಮ ಸ್ವರೂಪಾತ್ಮ ಅನ್ನುವಂತಹ ಅನೇಕ ಸ್ವಮಾನಗಳು ಕೂಡ ನಮಗೆ ಸಾಕಷ್ಟು ಕೊಟ್ಟಿದ್ದಾರೆ ಪರಮಾತ್ಮ. ಅಂಥ ಶ್ರೇಷ್ಠ ಆತ್ಮ ನಾನಾಗಿರಬೇಕಾದ್ರೆ ನಾನು ಯಾಕೆ ಈ ಪಾಪದ ಭಯದಲ್ಲಿ ಬಿದ್ದು ಒದ್ದಾಡಬೇಕು? ಯಾರ್ಯಾರೋ ಏನೇನೋ ಹೇಳಿ ಎದುರಿಸಿದರೆ ನಾನು ಯಾಕೆ ಹೆದರಬೇಕು? ಹಾಗಾಗಿ ಆ ಎಲ್ಲ ಅಜ್ಞಾನತೆಯಿಂದ ಹೊರಗಡೆ ಬಂದು ನಾನು ಈಗ ಜ್ಞಾನ ಸ್ವರೂಪನಾಗಿದ್ದೇನೆ. ಕನಿಷ್ಠ ಇಷ್ಟಾದರೂ ನಮಗೆ ಅರ್ಥ ಆಗಿಬಿಟ್ರೆ ನಾವು ಯಾವತ್ತೂ ಕೂಡ ಮತ್ತೆ ಎದೆಗುಂದುವುದಿಲ್ಲ. ಪಾತ್ರವನ್ನ, ಆತ್ಮನನ್ನ ಬೇರೆಯಾಗಿ ನೋಡುವುದನ್ನು ಕಲಿಬೇಕು. ಪಾತ್ರ ಮತ್ತು ಆತ್ಮದ ಆಪರೇಷನ್ ಅನ್ನು ಮಾಡಲಿಕ್ಕೆ ನಮಗೆ ಬರಬೇಕು. ಪಾತ್ರದ ಆರೋಪವನ್ನು ಆತ್ಮದ ಮೇಲೆ ಹಾಕುವುದನ್ನು ಬಿಡಬೇಕು. ನನ್ನ ಮೇಲಿನ ಹೇಗೆ ನಾನು ಏನೆಲ್ಲ ಪಾಪ ಪ್ರಜ್ಞೆಯನ್ನು ಕೆಳಗಿಳಿಸಿಕೊಂಡು ಮುಕ್ತನಾಗಿದ್ದೇನೆಯೋ ಹಾಗೆ ಎಲ್ಲರನ್ನೂ ಮುಕ್ತ ಸ್ವರೂಪರನ್ನಾಗಿ ನಾನು ನೋಡಬೇಕು. ಶಿವತಂದೆ ಯಾವಾಗಲೂ ಕೂಡ ಹಾಗೆಯೇ ನೋಡುತ್ತಿದ್ದಾರೆ ನಮ್ಮನ್ನ, ಮುಕ್ತ ಸ್ವರೂಪರನ್ನಾಗಿ ನಮ್ಮನ್ನು ನೋಡುತ್ತಿದ್ದಾರೆ. ಅವರು ಬಂಧನ ಮುಕ್ತ ಆತ್ಮರನ್ನಾಗಿ ನೋಡ್ತಿದ್ದಾರೆ ನಮ್ಮನ್ನ. ನಾವು ಪಾತ್ರ ಮಾಡಲಿಕ್ಕೆ ಬಂದವರು ಅಂತ ನೋಡ್ತಿದ್ದಾರೆ ನಮ್ಮನ್ನ. ಆದರೆ ನಾವೇ ನಮಗೆ ಗೊತ್ತಿಲ್ಲದೆ ಪಾತ್ರದ ಭ್ರಮೆಯಲ್ಲಿದ್ದು ದೇಹಾಭಿಮಾನದಲ್ಲಿ ಬಂದು ಸಂಬಂಧಗಳಲ್ಲಿ ಸಿಲುಕಿ ಈ ಸಂಸಾರವೇ ನನ್ನದೆಂದು ಭಾವಿಸಿ ಇಲ್ಲಿ ಮಾಡುವ ಪ್ರತಿಯೊಂದು ಕರ್ಮಕ್ಕೂ ನಾನೇ ಹೊಣೆಗಾರನೆಂದು ನನ್ನ ಮೇಲೆ ನಾನೇ ಆರೋಪವನ್ನು ಮಾಡಿಕೊಂಡು ನಾನೇ ತಪ್ಪಿತಸ್ಥ ಎನ್ನುವಂಥ ಘೋಷಣೆಯನ್ನು ಮಾಡಿಕೊಂಡು ನಾನು ಪಾಪಿ ನೀಚ ಅನ್ನುವ ಭ್ರಮೆಯಲ್ಲಿ ಬದುಕ್ತಾ ಇದ್ದಂಥ ನನಗೆ ಈ ಎಲ್ಲ ಅಜ್ಞಾನತೆಯನ್ನು ದೂರ ಮಾಡಿ ಜ್ಞಾನ ಸ್ವರೂಪನಾಗುವಂತಹ ಶಕ್ತಿಯನ್ನು ಈಗ ಪರಂಪಿತ ಸ್ವಯಂ ಪರಮಾತ್ಮ ಶಿವ ತಂದೆ ನನಗೆ ಕೊಟ್ಟಾಗಿದೆ. ಹಾಗಾಗಿ ನಾನೊಂದು ಚೈತನ್ಯ ಜ್ಯೋತಿ ಆತ್ಮ, ನಾನಿಲ್ಲಿ ಪಾತ್ರ ಮಾಡಲಿಕ್ಕೆ ಬಂದವನಷ್ಟೇ. ಹಾಗೆಯೇ ಇಷ್ಟೇ ತಿಳ್ಕೊಂಡ್ರೆ ನನ್ನ ಜ್ಞಾನ ಸ್ವರೂಪನಲ್ಲ. ಪ್ರತಿಯೊಂದು ಆತ್ಮ, ಜಗತ್ತಿನಲ್ಲಿರುವ ಪ್ರತಿಯೊಂದು ಆತ್ಮ, ಕ್ರಿಮಿ ಕೀಟ ಆದಿಯಿಂದ ಹಿಡಿದು ಪ್ರತಿಯೊಂದು ಜಡ ತತ್ವಗಳಿಂದ ಹಿಡಿದು ಪ್ರತಿಯೊಂದು ಮನುಷ್ಯಾತ್ಮರು ಕೂಡ ಪವಿತ್ರ ಸ್ವರೂಪರೇ. ಜಗತ್ತಿನಲ್ಲಿ ಒಬ್ಬರೂ ಪಾಪಿಗಳು ನನಗೆ ಕಾಣಿಸುವುದಿಲ್ಲ, ಒಬ್ಬನೇ ಒಬ್ಬ ಪಾಪಿಯು ಕಾಣಿಸುವುದಿಲ್ಲ. ಆತ್ಮದ ದೃಷ್ಟಿ ಬಂದಿದೆ ಅಂದರೆ ನಿನಗೆ ಪಾಪ ಮುಕ್ತ ದೃಷ್ಟಿ ಬಂದಿರುತ್ತೆ, ದೋಷ ಮುಕ್ತ ದೃಷ್ಟಿ ಬಂದಿರುತ್ತೆ. ನಿರ್ದೋಷ ದೃಷ್ಟಿಯಲ್ಲಿ ನೀನಿರ್ತೀಯ, ನಿನಗೆಲ್ಲರೂ ಕೂಡ ನಿರ್ದೋಷರಾಗಿ ಕಾಣುತ್ತಾರೆ. ಆಗ ನೀನು ಎಲ್ಲರನ್ನು ಕೂಡ ಪವಿತ್ರ ಭಾವದಲ್ಲಿ ನೋಡಿದಾಗ ಪ್ರತಿಯೊಂದು ಆತ್ಮನು ನಿನಗೆ ಆತ್ಮೀಯವಾಗಿ ಕಾಣಿಸ್ತಾನೆ, ಪರಮ ಪ್ರೇಮ ಸ್ವರೂಪನಾಗಿ ಕಾಣಿಸ್ತಾನೆ, ಶಕ್ತಿ ಸ್ವರೂಪನಾಗಿ ಕಾಣಿಸ್ತಾನೆ, ನಿಶ್ಚಿಂತ ಸ್ವರೂಪನಾಗಿ ಕಾಣಿಸ್ತಾನೆ, ನಿರ್ಭಯ ಸ್ವರೂಪನಾಗಿ ಕಾಣಿಸ್ತಾನೆ, ನಿಜಾನಂದ ಸ್ವರೂಪದಲ್ಲಿ ಕಾಣಿಸ್ತಾನೆ, ಸಚ್ಚಿದಾನಂದ ಸ್ವರೂಪರಾಗಿಯೇ ಶಿವ ಸ್ವರೂಪಿಗಳಾಗಿಯೇ ಎಲ್ಲರೂ ನನಗೆ ಕಾಣಿಸ್ತಾರೆ. ಯಾವಾಗ ನನ್ನನ್ನು ನಾನು ಪಾಪ ಮುಕ್ತ ಅಂತ ನನಗೆ ದೃಢ ನಿಶ್ಚಯ ಬಂದಾಗ, ನನ್ನಂತೆ ಎಲ್ಲರೂ ಆತ್ಮರು ಎನ್ನುವ ಆತ್ಮ ದೃಷ್ಟಿ ಬಂದಾಗ ಆ ಅಜ್ಞಾನತೆಯೆಲ್ಲ ಹೋಗಿ ನಾನು ಜ್ಞಾನ ಸ್ವರೂಪನಾಗ್ತೇನೆ. ಇಷ್ಟು ಬಂತು ಅಂದರೆ ಎಲ್ಲ ಆರೋಪಗಳಿಂದ ಮುಕ್ತ, ಎಲ್ಲ ದೋಷಗಳಿಂದ ಮುಕ್ತ, ಎಲ್ಲರ ಮೇಲಿನ ದೋಷ ದೃಷ್ಟಿಯಿಂದ ಮುಕ್ತನಾದಾಗ ಮಾತ್ರ ನಾನು ಆತ್ಮ ಯೋಗಯುಕ್ತ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಜ್ಞಾನ ಸ್ವರೂಪರಾದಾಗ ಈ ಎಲ್ಲ ಅಜ್ಞಾನತೆಗಳನ್ನು ಕಳೆದುಕೊಂಡಾಗ ನನಗೆ ಯಥಾರ್ಥ ಸತ್ಯ ಬೆಳೆದಾಗ ನಾನು ಆ ಒಂದು ಸತ್ಯದಲ್ಲಿ ಯುಕ್ತ ಆಗಲಿಕ್ಕೆ ಬರುತ್ತೆ. ಅದನ್ನೇ ಯೋಗಯುಕ್ತ ಅಂತ ಕರೀತಾರೆ. ಇಷ್ಟು ತಿಳಿದಂಥ ಜ್ಞಾನಿ ಏನು ಮಾಡ್ತಾನೆ, ತನ್ನ ಸ್ವಯಂನಲ್ಲಿ ತಾನು ಪಾತ್ರಧಾರಿಯ ಅಭಿಮಾನದ ದೃಷ್ಟಿಯಲ್ಲಿ, ಆತ್ಮದ ಅಭಿಮಾನದಲ್ಲಿ, ಆತ್ಮೀಯ ಸ್ಮೃತಿಯಲ್ಲಿದ್ದು ಎಲ್ಲರನ್ನು ಆತ್ಮೀಯವಾಗಿ ನೋಡ್ತಾ 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 ಅದೇ ಸ್ವರೂಪದಲ್ಲಿ ಸ್ಥಿತ ಆಗಿ ಯೋಗಯುಕ್ತ ಆಗಿಬಿಡ್ತಾನೆ. ಆಗ ಆತನಲ್ಲಿ ಒಂದು ಪ್ರಸನ್ನತೆ ಅನ್ನೋದು ತನ್ನಿಂದ ತಾನೇ ಹೊರಗಡೆ ಬರುತ್ತೆ. ಎಲ್ಲಿ ಪ್ರಸನ್ನತೆ ಇದೆಯೋ ಅಲ್ಲಿ ಪ್ರಶ್ನೆಗಳಿರೋದಿಲ್ಲ.
ಆಗ ಪ್ರಶ್ನೆ ಮುಕ್ತನಾದ ಮೇಲೇ ಆತನಲ್ಲಿ ಯೋಗ ಕುದುರುತ್ತೆ. ಆ ಯೋಗದಿಂದ ಪ್ರಸನ್ನತೆ ಅನ್ನೋದು ಬರುತ್ತೆ. ಯಾರು ಸದಾ ಕಾಲಕ್ಕಾಗಿ ಪ್ರಸನ್ನ ಚಿತ್ತರಾಗಿ ಯೋಗಯುಕ್ತರಾಗಿ ಸದಾಕಾಲ ಶಾಂತವಾಗಿರ್ತಾರೆಯೋ ಆತನೇ ಜ್ಞಾನ ಸ್ವರೂಪ ಯೋಗಯುಕ್ತ ಆತ್ಮ. ಹಾಗಾಗಿ ನಾವೆಲ್ಲರೂ ಕೂಡ ಇಡೀ ದಿನ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಸಾಧ್ಯವಾದಷ್ಟು ಮೌನ ಮಾಡಿ. ಬೆಳಗ್ಗೆ ಅಮೃತ ವೇಳೆಯಿಂದ ಹಿಡಿದು ಒಂದು 8 ಗಂಟೆ, ಸಾಧ್ಯ ಆದರೆ 10 ಗಂಟೆವರೆಗೆ ಮೌನ ಮಾಡಿ. ಅದಾದ ಮೇಲೆ ಕಂಪ್ಲೀಟಾಗಿ ಮೆಲುಧ್ವನಿಯಲ್ಲಿ ಸೂಕ್ಷ್ಮವಾಗಿಯೇ ಇದ್ದು, ಬಹಳ ಶಬ್ದದಲ್ಲಿ ಬರದೆ, ಬಹಳ ಗದ್ದಲದಲ್ಲಿ ಬರದೆ, ಬಹಳ ದೋಷ ಆರೋಪಣ ಮಾಡದೆ ಯೋಗಯುಕ್ತವಾಗಿ ಪ್ರಸನ್ನವಾಗಿದ್ದುಕೊಂಡು ಸಾಕ್ಷಿಯಾಗಿ ನಿಮ್ಮ ಪಾತ್ರವನ್ನು ನಿಭಾಯಿಸುವ ಅಭ್ಯಾಸವನ್ನು ಮಾಡ್ತಾ ಬಂದರೆ ನೀವು ಸದಾಕಾಲ ಯೋಗಯುಕ್ತರಾಗಿ ಸದಾಕಾಲ ಪ್ರಸನ್ನ ಚಿತ್ತರಾಗಿ ಇರಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಮೌನ ಅಂತರ್ಮುಖ ಪ್ರಯಾಣಕ್ಕೆ ಬಹಳ ಭದ್ರ ಬುನಾದಿಯನ್ನು ಹಾಕಿಕೊಡುತ್ತೆ. ಸಾಧ್ಯವಾದಷ್ಟು ಮೌನವನ್ನು ಅಳವಡಿಸಿಕೊಳ್ಳಿ. ಏಕಾಂತದಲ್ಲಿ ಇರಿ. ಪ್ರಸನ್ನ ಚಿತ್ತರಾಗಿ ಸುಮ್ಮನೆ ಈ ಜ್ಞಾನ ಹೆಚ್ಚಿಗೆ ತಿಳಿದಿದೆ ಅಂತ ಹೇಳಿಬಿಟ್ಟು ಸುಮ್ಮನೆ ಪ್ರಶ್ನೆಗಳಲ್ಲಿ ಬರೋದು, ವ್ಯರ್ಥ ಪ್ರಶ್ನೆಗಳಲ್ಲಿ ಬರೋದು, ಅತಿಯಾದ ಪ್ರಶ್ನೆಗಳಲ್ಲಿ ಬರೋದು, ಇದು ಕೂಡ ಒಂದು ಮಾಯೆ ಆಗಿದೆ. ಏನು ತಿಳಿಬೇಕಾಗಿತ್ತು ತಿಳಿದಾಗಿದೆ. ಜಾಸ್ತಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟು ತಿಳಿದಿದೆ, ನಾನು ಆತ್ಮ, ನನ್ನ ತಂದೆ ಪರಮಾತ್ಮ, ನನ್ನ ಮನೆ ಪರಮಧಾಮ, ನಾನು ಪಾತ್ರ ಮಾಡಲಿಕ್ಕೆ ಬಂದಿದ್ದೀನಿ, ಈಗ ಮುಗಿತು, ವಾಪಸ್ ಹೋಗಬೇಕು. ಇಲ್ಲಿ ನಾನೂ ದೋಷಿ ಅಲ್ಲ, ಇಲ್ಲಿ ಯಾರೂ ದೋಷಿಗಳಿಲ್ಲ. ನಾನೂ ಪವಿತ್ರಾತ್ಮ, ಎಲ್ಲರೂ ಪವಿತ್ರಾತ್ಮ. ಇಷ್ಟು ತಿಳಿದೈತಲ್ಲ, ಇನ್ನೇನು ತಿಳ್ಕೊಳ್ಬೇಕು? ನೀವು ಸುಮ್ಮನೆ ಇರೋಕ್ಕೆ ಇಷ್ಟು ಸಾಕಲ್ಲ? ನೀವು ಶಾಂತವಾಗಿರ್ಲಿಕ್ಕೆ ಇಷ್ಟು ಸಾಕಲ್ಲ? ನೀವು ಆನಂದ ಅನುಭವಿಸ್ಲಿಕ್ಕೆ ಇಷ್ಟು ಸಾಕಲ್ಲ? ನಿಮ್ಮ ಒಳಗಡೆ ಆ ಒಂದು ಪ್ರಸನ್ನತೆ ಬರಲಿಕ್ಕೆ ಇಷ್ಟು ಸಾಕಲ್ಲ? ಎಷ್ಟೇ ಜ್ಞಾನ ಇರೋ, ಇದ್ರ ಮೇಲೆ ನೀವು ತಿಳ್ಕೊಳ್ಬೇಕು ಅಂತ ಏನೇ ಹೋದರೂ ಕೂಡ ನಿಮ್ಮ ಸಮಯ ವ್ಯರ್ಥ. ಅದು ಮಾಯೆ ಬಿಟ್ಟರೆ ಮತ್ತೇನೂ ಇಲ್ಲ. ಒಳಗಡೆ ಎಲ್ಲಿಯ ತನಕ ನಿಮ್ಮೊಳಗಡೆ ಇನ್ನೂ ಅಜ್ಞಾನತೆ ಇರುತ್ತದೆಯೋ ಅಲ್ಲಿಯ ತನಕ ಪ್ರಶ್ನೆಗಳಲ್ಲಿ ಬರ್ತೀರಿ. ಇಷ್ಟು ತಿಳ್ಕೊಂಡ ಮೇಲೇನೂ ಪ್ರಶ್ನೆಗಳಲ್ಲಿ ಬರ್ತೀರಿ ಅಂದರೆ ನೀವು ಮತ್ತೊಂದು ಪ್ರಶ್ನೆ ಮುಕ್ತ ಆಗೋದಿಲ್ಲ. ಹಾಗಾಗಿ ಸಾಕು, ತಿಳ್ಕೊಂಡಿದ್ದು ಬೇಕಾದಷ್ಟು ಆಗೋಗಿದೆ. ಈಗ ಅದನ್ನು ಅಳವಡಿಸಿಕೊಂಡು ಅನುಭವಿಸಿಕೊಂಡು ಯೋಗಯುಕ್ತವಾಗಿ ಆತ್ಮೀಯವಾಗಿ ಆ ದೃಷ್ಟಿಯಲ್ಲಿ ಬಂದು ಅದನ್ನು ಅನುಭವಿಸುವಂಥ ಸಮಯ ಈಗ. ಈ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ನಮಗಿಷ್ಟ ಸಲೀಸಾಗಿ ಈ ಜ್ಞಾನ ದೊರೆತಿದೆ, ಆದರೆ ಅದರ ಲಾಭ ಪಡೆದಿಲ್ಲ ಅಂತಂದರೆ ಉಪಯೋಗ ಆಗುವುದಿಲ್ಲ. ದಯವಿಟ್ಟು ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋಣ. ಸದಾ ಯೋಗಯುಕ್ತರಾಗಿ ಪ್ರಸನ್ನ ಚಿತ್ತರಾಗೋಣ. ಅಚ್ಚ. ಓಂ ಶಾಂತಿ.